Munji paro. Say something, it's fine. ಇವಳಿಗೆ ಕ್ಯಾಮ್ರಾ ಕಾನ್ಶಿಯಸ್, ಇವಳಿಗೆ ಕ್ಯಾಮ್ರಾ ಅಂದರೆ ಆಗಲ್ಲ. ಆಡಿಟರ್ ಮೀಟ್ ದ ಹ್ಯಾಂಡ್ಸಮ್ ಗಾಯ್. ಸೈರನ್ ಹೇಗಿದ್ದೀರಾ? ಗೈಸ್ ಐ ಆಮ್ ಟಾಕಿಂಗ್ ಇನ್ ಬಟ್ ದ ಟ್ರೂತ್ ಇಸ್ ಡೆಸ್ಟಿನಿ ನೋಸ್ ಬೆಟರ್ ದೆನ್ ಯು. ಯಾ ಹಬೀಬಿ. Hey guys, what's up? Welcome back to another video in Delve in Dubai. ಮತ್ತೆ ಚಾನಲ್ಗೆ ಒಂದು ಹೆಸರು ಬಂತು. ನಾನು ಎಷ್ಟು ದಿನ ವೀಡಿಯೋ ಮಾಡ್ಕೊಬೇಕಾದ್ರೆ ಅನ್ನಿಸ್ತಿತ್ತು ಲೈಕ್ ದುಬೈನಲ್ಲೇ ಇಲ್ಲ, ಮತ್ತೆ ಏನಕ್ಕೆ ಚಾನಲ್ನ ಹೆಸರು ಚೇಂಜ್ ಮಾಡಿಬಿಡೋಣ ಅಂತ. ಬಟ್ ದ ಟ್ರೂತ್ ಇಸ್ ಡೆಸ್ಟಿನಿ ನೋಸ್ ಬೆಟರ್ ದೆನ್ ಯು. ನೀವು ಯಾವಾಗ ಎಲ್ಲಿ ಹೇಗಿರಬೇಕು ಅನ್ನೋದನ್ನು ಡೆಸ್ಟಿನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಡೆಸ್ಟಿನಿ ವಿಲ್ ಟೇಕ್ ಯು ಬ್ಯಾಕ್ ವೇರ್ ಯು ನೀಡ್ ಟು ಬಿಲಾಂಗ್. ಯಾವ ಕಡೆ ನೋಡಿದ್ರು ಎಕ್ಸಿಟೇ ಕಾಣಿಸ್ತಿಲ್ವಲ್ಲ ಗುರು. ಓಕೆ, ಆಫ್ಟರ್ ಎ ಲಾಂಗ್ ಡೇಸ್ ಆಲ್ಮೋಸ್ಟು ಒಂದು 4 to 5 months ಏನೋ ಆಗಿತ್ತು ಅನಿಸುತ್ತೆ. 5 ತಿಂಗಳ ನಂತರ ಮತ್ತೆ ಹಳೆ ಕಲೀಗ್ಸ್ ಎಲ್ಲ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಏನು ಎಕ್ಸೈಟ್ ಅಂತ ಏನಿಲ್ಲ, ಒಂದು ರೇಂಜಿಗೆ ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ. ಬೆಳಿಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಹೋಟೆಲಿಂದನೇ ಪಿಕಪ್ ಇತ್ತು. ಅಂದರೆ ಇವಾಗಿರೋಂಥ ಹೌಸಿಂಗ್ ಬಂದ್ಬಿಟ್ಟು ತುಂಬ ದೂರ ಇದೆ. ಸೊ ಹೋಟೆಲಿಂದ ಒಂದು 19 to 20 kilometers ಏನೋ ಆಗುತ್ತೆ ಅನಿಸುತ್ತೆ. ಸೊ ಅಲ್ಲಿಂದ ಹೋಟೆಲ್ವರೆಗೂ ಬಂದು ಮತ್ತೆ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಮತ್ತೆ ಅವ್ರನ್ನ ಮೀಟ್ ಮಾಡಬೇಕಂತ ಅಂದರೆ ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎತ್ಕೊಂಡು ಹೋಗಬೇಕು. ಅಂದರೆ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಮತ್ತೆ ನಂಗೆ ಇಲ್ಲೇ ಕೆಲಸ ಸಿಗುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ನಾನು ಲಾಸ್ಟ್ ಟೈಮ್ ದುಬೈಲಿದ್ದಾಗ ಇದೇ ಲೊಕೇಶನಲ್ಲಿ ಕಮ್ಮಿ ಅಂದ್ರೂ ಒಂದು 8 ರಿಂದ 10 5-star ಪ್ರಾಪರ್ಟಿಗೆ ಇಂಟರ್ವ್ಯೂ ಕೊಟ್ಟಿದ್ದೆ. ಬಟ್ ಒಂದರಲ್ಲೂ ಸೆಲೆಕ್ಟ್ ಆಗಿರಲಿಲ್ಲ. ಸಖತ್ ಡೆಸ್ಪ್ರೇಟ್ ಆಗೋಗ್ಬಿಟ್ಟಿದೆ ಮಾತ್ರ. ಲಾಸ್ಟ್ ಟೈಮು ನಾನು ಊರಿಗೆ ಹೋಗೋದು ಒಂದು ವಾರ ಅಂತ ಅಂದಂಗೂ ಕೂಡ ಇಂಟರ್ವ್ಯೂ ಕೊಟ್ಟಿದ್ದೆ, ಬಟ್ ಏನೂ ಆಗಲಿಲ್ಲ. ಬಟ್ ಸಮ್ ಹೌ ಐ ಆಮ್ ಸೋ ಹ್ಯಾಪಿ. ಹೆಂಗೆ ಹೇಳ್ಬೇಕಂದ್ರೆ ಹೆಂಗೆ ಹೇಳೋದಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ಮಾತ್ರ. ಇನ್ನೊಂದೇನೆಂದರೆ ಬೆಂಗಳೂರಲ್ಲಿದ್ದಾಗೆಲ್ಲ ಈ ಥರ ಸೂಪರ್ ಕಾರ್ನೆಲ್ಲ ತುಂಬ ಮಿಸ್ ಮಾಡ್ಕೊತಿದ್ದೆ. ಇವಾಗಂತೂ ಈ ಥರ ಕಾರ್ಗಳಿಗೆ ಬರೋನೇ ಇಲ್ಲ. ಕಾರ್ ಎಷ್ಟೇ ನೋಡಿದ್ರೆ ಸದ್ಯಕ್ಕೆ ನಂಬರ್ ಚಟ್ ಇರೋದು ಕಾಲಿಗೆ ಮಾತ್ರ. ಸೊ ಸೀದಾ ಬಸ್ ಸ್ಟಾಪ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು 4 ಕಾರ್ಡ್ ರೀಚಾರ್ಜ್ ಮಾಡಿಸ್ಕೊಂಡು ವಾ ಏನು ಸಖತ್ ಟೈಮಿಂಗರು. ಬಂದ ತಕ್ಷಣ ಬಸ್ ಬಂತು, ಜಾಸ್ತಿ ವೆಯ್ಟ್ ಮಾಡೋಂಥ ನೆಸಸರಿ ಇಲ್ಲ. ಕಮಾನ್. ಸೊ ಇದು ನಾನಿದ್ದಂತಹ ಹಳೆ ಏರಿಯಾ ಬಸ್ ಸ್ಟಾಪು. ಇಲ್ಲಿಂದ ಸ್ವಲ್ಪ ದೂರ ಆದಮೇಲೆ ಕರಾಮ, ಬುಜ್ಮನ್, ಮನ್ಕುಲ್, ಶರಾಫ್ ಡಿಜಿ, ಈ 4 ಲೊಕೇಶನಲ್ಲಿ ಸೌತ್ ಇಂಡಿಯನ್ ಫುಡ್ ಅಂತೂ ಸಖತ್ತಾಗಿರೋದು ಸಿಗುತ್ತೆ. ಎಸ್ಪೆಷಲಿ ಕರಾಮದಲ್ಲಿರುವಂತಹ ನಮ್ಮ ಬೆಂಗಳೂರದೊಂದು ರೆಸ್ಟೋರೆಂಟ್ ಇದೆ. ಅಲ್ಲಿ ಹೆಸರೇನೋ ಮರ್ತೋಗಿದೆ ನನಗೆ, ಬೆಂಗಳೂರು ನಾಟಿ ಮನೆ. ಸೊ ಅಲ್ಲಂತೂ ಫುಡ್ಡು ಸಖತ್ತಾಗಿರುತ್ತೆ. ಸೊ ಫೋನ್ ಮಾಡಿ ಕೇಳೋಣ ನನ್ನ ಮಕ್ಕಳು ಎಲ್ಲಿದ್ದಾರೆ ಏನಂತ. 1 hour later. He is the bloody fucker. வாடா எங்க போற? நான் என்ன அங்க வெயிட் பண்ணாதடா. It was just keep on getting late just because of this idiot fellow. ಇವಾಗಲಿಂದ ಹೇಳ್ತಾನೆ ಇದ್ದ ಬರ್ತೀನಿ ಅಂತ ಹೇಳ್ಬಿಟ್ಟು ಏನೇ ಪ್ಲ್ಯಾನ್ ಮಾಡಿದ್ರು ಅಷ್ಟೇ ಸ್ವಲ್ಪ ಏನಾದ್ರು ಬದಲಾಗಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದನ್ನ ಬದಲಾಯಿಸೋದು ತುಂಬ ಕಷ್ಟ ಇರುತ್ತೆ. ಅದು ಹೆಂಗೆ ಬೆಳ್ಕೊಂಡು ಹೋಗುತ್ತೋ ಹಂಗೆ ಬೆಳ್ಕೊಂಡು ಹೋಗ್ಲಿ ಅಂತ ಬಿಟ್ಬಿಡ್ಬೇಕು. ಇದು ನಮ್ಮ ಅಕೊಮಡೇಷನ್ ಹಳೆ ರೋಡು. ಅಲ್ಲಿ ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ, ಅಲ್ಲೇ ಮುಂಚೆ ಉಳ್ಕೊಂಡಿದ್ದು ಬಿಲ್ಡಿಂಗು. ಸೊ ಒಬ್ಬ ಅಂತೂ ಸಿಕ್ಕಾಯಿತು, ಇನ್ನಿಬ್ಬರು ವೆಯ್ಟ್ ಮಾಡ್ತಿದ್ದಾರೆ, ನಮ್ಮ ಆಡಿಟರು ಮತ್ತು ರಿಸೆಪ್ಷನಿಸ್ಟು. ಆಡಿಟರಾ ರೆಂಡ್ ಆಡಿಟರಾ ಏ ಮುಂಜಿ ಪಾರು ಹಾಂ ಆಡಿಟರ್ தான். ಅಂದರೆ ನಾನು ಇವನ ಜೊತೆ ಕೆಲಸ ಮಾಡ್ತಿದ್ದಾಗ ಮುಂಚೆ ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದ. என்ன மச்சா இப்போ ஆடிட்டரா? ஆ ஆடிட்டர் தான் மச்சா. லாஸ்ட் டைம் உனக்கு தானே ஃபைன் அடிச்சது. A few moments later. Say something, it's fine. ಇವಳಿಗೆ ಕ್ಯಾಮ್ರಾ ಕಾನ್ಶಿಯಸ್, ಇವಳಿಗೆ ಕ್ಯಾಮ್ರಾ ಅಂದರೆ ಆಗಲ್ಲ. ಆಡಿಟರ್ ಮೀಟ್ ದ ಹ್ಯಾಂಡ್ಸಮ್ ಗಾಯ್. ಸೊ ರಾಯಲ್ ಎಸ್ಕೋರ್ಟ್ ಆಡಿಟರ್. ಬ್ರೋ say something. कौन है ये लोग, कहाँ से आते हैं? अंग्रेजी बोल के कैसे बात को घुमाया जाता है. 3 ಜನರು ಬಂದಾಯ್ತು. ಈ ನನ್ನ ಮಗ ಫೋನ್ ಮಾಡು ಅಂತಂದರೆ ಫೋನ್ ಎತ್ತುತ್ತಿಲ್ಲ. ಕಾಲ್ ಕರ್ನಾ ಬ್ರೋ.
ಈ ನನ್ನ ಮಗನ ಡೈಲಿ ಯಾವಾಗ್ಲೂ ನಾನು ಅವಾಗ ಕೆಲಸ ಮಾಡ್ತಿದ್ದಾಗಲೂ ಅಷ್ಟೇ ಎಲ್ಲೋದ್ರೂ ಈಗ ಬರ್ತೀನಿ ಯಾಕೆ ಬರ್ತೀನಿ ಅಂತ ಕತೆ ಹೊರಿಸ್ತಿದ್ದವನು. ಇವತ್ತು ಅದೇನೆ. ಸೈರನ್ ಹೇಗಿದ್ದೀರಾ? ಇವರು ಸೈರನ್ ಅಂತ ಮಂಗಳೂರವರು. ಚೆನ್ನಾಗಿದ್ದೀರಾ? An eternity later. ಬ್ರೇಕ್ಫಾಸ್ಟ್ ರೆಡ್ ರೂಫ್ ಟೊಯೋಟಾ ಕ್ಯಾಮ್ರಿ 5272. ದ ಥಿಂಗ್ ಈಸ್ ಇಫ್ ಐ ಆಮ್ ಟಾಕಿಂಗ್ ಸ್ವಲ್ಪನ ತಮಿಳಲ್ಲಿ ಮಾತಾಡ್ತಿದ್ದೀನಿ. ದಟ್ ಟು ಇವನ್ ದೋ ಇಫ್ ಐ ನೋಸ್ ತಮಿಳ್ ಬ್ಯಾಡ್ ವರ್ಡ್ಸ್ ಅಂತ ಅಂದರೆ ಜಸ್ಟ್ ಬಿಕಾಸ್ ಆಫ್ ಹಿಮ್ ಓನ್ಲಿ. ಬಂತು ಇಲ್ಲಿಗಿರು, ಇಲ್ಲಿ ಮುಂದೆ ಬಾ. ರೆಡ್ ರೂಫ್ ಟೊಯೋಟಾ ಅಣ್ಣ ನಮ್ಮ ಮುನ್ನಾಡಿ ಉಕ್ಕರಣ್ಣ ನೀವು ಫೋನ. Guys, I'm talking in it's censor macha. If I said something it will become wrong, so that I can't say anything. ಎಲ್ಲ ಈವ್ನಿಂಗು ಮಧ್ಯಾಹ್ನ ಬೀಚಿಗೆ ಬರ್ತಾರೆ ಅನ್ನೋದ್ರೆ ನನ್ನ ಮಕ್ಕಳು ಬೆಳಿಗ್ಗೆನೆ ಬೀಚಿಗೆ ಕರ್ಕೊಂಬಂದಿದ್ದಾರೆ. Wait, I'll also go and come. Hey macha, seriously, you're spoiling. Finally beach reach ಆಗಾಯಿತು. ಇದು ಜುಮೇರಾ 2, 3 ಎರಡು ಕೂಡ ಉಮ್ಸಿಕ್ವಿಮ್ ಬೀಚು. ಸ್ಲೋ ಮೋಷನಾ? Breathe out. You'll show your family pack. ಈ ನನ್ನ ಮಕ್ಳ ಜೊತೆ ಬಂದ್ರಲ್ಲ ಬಂದಾಗೆಲ್ಲ ಬರೀ ಇದೇ ಆಯ್ತು ಇವ್ರದ್ದು. So one guy is from Tamil Nadu, then another guy is from Bangladesh, correct? Hi buddy. ನಿಜ ಹೇಳಬೇಕಂದ್ರೆ ತುಂಬ ದಿನ ಆದಮೇಲೆ ನನಗೆ ಲೈಕ್ ನಾನಾಗಿದ್ದೀನಿ ಅನ್ನೋ ಥರ ಫೀಲ್ ಅನ್ನಿಸ್ತು. ಓವರಾಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ರು. JBR ಬೀಚು ಮತ್ತು ಕೈಟ್ ಬೀಚ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಲೆಸ್ ಕ್ರೌಡ್ ಇತ್ತು. ಗ್ಯಾಪಲ್ಲಿ ಹಂಗೆ 2 ಪೋಸ್ ಕೊಟ್ಕೊಂಡು ಸ್ವಿಮ್ಮಿಂಗ್ ಬರ್ದಿದ್ರು, ಕಾಂಪಿಟೇಷನ್ ಎಲ್ಲ ಇಟ್ಕೊಂಡು ಓವರಾಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನೀರು ಮಾತ್ರ ಸಖತ್ ಕೂಲ್ಡ್ ಇತ್ತು. ಹಾಗೆ ಈ ಬೀಚು 24/7 ಓಪನ್ ಇರುತ್ತೆ. ನೀವು ನೈಟ್ ಬಂದ್ರೂ ಫುಲ್ ನೈಟು ಇಲ್ಲಿ ಎಂಜಾಯ್ ಮಾಡಿ ಹೋಗ್ಬೋದು. ಕಂಪೇರ್ ಟು ಲಾಸ್ಟ್ ಟೈಮ್ ಈಗ ಸ್ವಲ್ಪ ಸ್ವಿಮ್ಮಿಂಗಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಅನ್ನಿಸ್ತು. ನೀರು ಸಖತ್ ಕೋಲ್ಡ್ ಇದ್ದಿದ್ದರಿಂದ ಎವ್ರಿ ಒನ್ ವಾಸ್ ಶೂಟಿಂಗ್. ಡಬ್ಬ ನನ್ನ ಮಗ ಒಂಚೂರು ಚೆನ್ನಾಗಿ ಮಾಡಿದ. 6.5 hours later. ಅಂದ್ಕೊಂಡಿದ್ಗಿಂತ ಹೆವಿ ಚಳಿ ಆಗ್ತಿದೆ ಮಾತ್ರ. ನೀರು ಸಖತ್ ಕೋಲ್ಡ್ ಇದೆ ಗುರು, ಸಖತ್ ಚಳಿ ಆಗ್ತಿದೆ. ನೀರಿಂದ ಆಚೆ ಬಂದ್ರೂ ಚಳಿ ಆಗ್ತಿದೆ. ಫುಲ್ ಮಳೆ ಬರೋ ಥರ ಆಗ್ಬಿಟ್ಟಿದೆ. ಮಳೆ ಬರ್ತಿದೆ, ಫುಲ್ಲೆಲ್ಲ ಬ್ಲ್ಯಾಕ್ ಮೋಡ ಬಂದಿದೆ, ಮಳೆ ಬರ್ತಿದೆ. ಡಾ ಮಚ್ಚ ಇನ್ನ ಪಂಡ್ರೆ ನಾ ಪೋಲಾಮ. ಮಳೆ ಬರ್ತೈತೆ ಗುರು, ನಿಜವಾಗ್ಲೂ ದುಬೈಲಿ ಮಳೆ ಬರ್ತೈತೆ ಏನ್ರಾ. ಓಕೆ ಗಾಯ್ಸ್, ಸಿ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದಾಗಿತ್ತು ಈ ವಿಡಿಯೋನ ಸ್ಪೆಷಲ್. ಮಳೆ ಬರ್ತಿದೆ, ದುಬೈನಲ್ಲಿ ಮಳೆ ಬರ್ತಿದೆ.